Hi children, this is your teacher Vijay Lakshmi Akki. So today we learn the lesson Let's Play of 3rd Standard English. Unit 8, Let's Play, Adona. First one, listen to your teacher and repeat after him or her. So first you have to recite the rhyme, children. So children are playing here. So the rhyme is about it. Boys and girls come out to play. ಹುಡುಗರೇ ಮತ್ತು ಹುಡುಗಿಯರೇ ಆಟ ಆಡೋಣ, ಹೊರಗೆ ಬನ್ನಿ. The moon does shine as bright as day. ಚಂದ್ರ ದಿನಕ್ಕಿಂತ ಇನ್ನೂ ಚೆನ್ನಾಗಿ ಹೊಳಿತಾ ಇದ್ದಾನೆ. Come with the hoop and come with the ball. ರಿಂಗ್ ತಗೊಂಡ್ ಬರ್ರಿ, ಬಾಲ್ ತಗೊಂಡ್ ಬರ್ರಿ. Come with a good will or not at all. ನೋಡಿ ಮಕ್ಕಳೇ, ಒಳ್ಳೆ ಆಶಯದೊಂದಿಗೆ ಬನ್ನಿ, ಮತ್ತೇನು ಬೇಡ. ಲೂಸ್ ಯುವರ್ ಸಪ್ಪರ್ ಆ್ಯಂಡ್ ಲೂಸ್ ಯುವರ್ ಸ್ಲೀಪ್. ರಾತ್ರಿ ಊಟನೂ ಬೇಡ, ಮಲಗೋದು ಬೇಡ. ಕಮ್ ಟು ಯುವರ್ ಪ್ಲೇ ಫೆಲೋಸ್ ಇನ್ ದ ಸ್ಟ್ರೀಟ್. ನಿಮ್ಮ ಜೊತೆ ಆಟಗಾರರನ್ನ ಕರ್ಕೊಂಡು ಎಲ್ಲರೂ ಬನ್ನಿ. ಅಪ್ ದ ಲ್ಯಾಡರ್ ಆ್ಯಂಡ್ ಡೌನ್ ದ ವಾಲ್. ಏಣಿಯನ್ನ ಏರೋಣ, ನಂತರ ಗೋಡೆ ಕೆಳಗೆ ಆಡೋಣ. A half packet biscuit will serve us all. ಒಂದು ಹಾಫ್ ಬಿಸ್ಕಿಟ್ ಪ್ಯಾಕೆಟ್ ಇದೆ, ಅದು ನಮಗೆಲ್ಲ ತಿನ್ನಕ್ಕೆ ಕೊಡುತ್ತೆ, ಬನ್ನಿ. So this is the rhyme, children. You have to recite in your home. Second one is listen and repeat after your teacher. So these are same sound words. You have to read. Play, day, may. Wall, all, wall. Sleep, sweep, keep. So the third one, how many games do you know? ನಿಮಗೆ ಎಷ್ಟು ಆಟಗಳು ಗೊತ್ತು? Can you find out the names of some games with the help of your friends? ಇಲ್ಲಿ ಕೆಲವು ಆಟಗಳನ್ನು ಕೊಟ್ಟಿದ್ದಾರೆ ಮಕ್ಕಳು, ಚಿತ್ರಗಳನ್ನು. ಇಲ್ಲಿ ಆಟಗಳನ್ನು ಜಂಬಲ್ ಮಾಡಿಕೊಟ್ಟಿದ್ದಾರೆ. Match them with the pictures. So you have to match the pictures and write correctly. Okay. So this is ಹಾವು ಏಣಿ ಆಟ, ಸ್ನೇಕ್ ಆ್ಯಂಡ್ ಲ್ಯಾಡರ್, ಹಾಪ್ ಸ್ಕಾಚ್, ಕುಂಟಾಟ. So this is chess is here, hide and seek. ಬಚ್ಚಿಟ್ಕೊಳ್ತೀರಲ್ಲ ಮಕ್ಕಳೇ, ಆಟ ಇದು, ಕಣ್ಣ ಮುಚ್ಚಾಲೆ. So this is carom is here. Then write your favorite game and favorite player. So my name is, ನಿಮ್ಮ ಹೆಸರನ್ನು ಬರಿಬೇಕು. My favorite game is, ನಿಮ್ಮ ಇಷ್ಟವಾದ ಆಟವನ್ನು ಬರಿಬೇಕು. My favorite player is, ನಿಮಗೆ ಇಷ್ಟವಾದಂತಹ ಒಬ್ಬ ಫೇಮಸ್ ಆಟಗಾರರ ಹೆಸರನ್ನು ಇಲ್ಲಿ ಬರಿಬೇಕು. I like to play, ನೀವು ಯಾವ ಆಟವನ್ನು ಆಡಲಿಕ್ಕೆ ಇಷ್ಟಪಡ್ತೀರಾ ಅದನ್ನು ಇಲ್ಲಿ ಬರಿಬೇಕು. So I will write here, children. You may do yourself, okay? So, my name is Vijay Lakshmi. My favorite game is cricket. My favorite player is Sachin Tendulkar. I like to play chess. So, this is my favorite. Then fourth one is ask 3 of your friends what they like playing. So, ನೀವು ಇಲ್ಲಿ ನಿಮ್ಮ 3 ಜನ ಫ್ರೆಂಡ್ಸ್ಗಳ ಹೆಸರನ್ನು ಬರೀಬೇಕು. ಇಲ್ಲಿ 3 ಮತ್ತು ಅದೇ 3 ಇಲ್ಲಿ ಬರೀಬೇಕು. ಪ್ರತಿ ಸಲ ಇಲ್ಲಿ ಬರೀಬೇಕು. ರೈಟ್ ದೇರ್ ನೇಮ್ಸ್, ಅವರ ಹೆಸರುಗಳನ್ನು ಬರೀರಿ. Then put a tick mark or cross in the box. So ಇಲ್ಲಿ ಚೆಸ್ ಆಟದ ಪಿಕ್ಚರ್ ಕೊಟ್ಟಿದ್ದಾರೆ ಮಕ್ಕಳೇ. ಈ 3 ಜನರಲ್ಲಿ ಯಾರಿಗೆ ಚೆಸ್ ಆಟ ಇಷ್ಟ ಅವರಿಗೆ ಇಲ್ಲಿ ಪಾಸ್ ಆಗಬೇಕು, ಯಾರಿಗೆ ಇಷ್ಟ ಇಲ್ಲ ಅವ್ರಿಗೆ ಇಲ್ಲಿ ಕ್ರಾಸ್ ಆಗಬೇಕು. So these are you have to do. Then fifth one, listen to the dialogue. Take the roles of Aditi and Vishwa. Practice the dialogue. ಸೊ ಈ ಡೈಲಾಗ್ ಇದೆ ಮಕ್ಕಳೇ, ನಾನು ಇದನ್ನು ಓದ್ತೀನಿ, ನೀವು ಕೇಳಿ. ಸೊ ನೀವು ಒಬ್ಬರು ಅದಿತಿ ಆಗಬೇಕು, ಇನ್ನೊಬ್ರು ವಿಶ್ವ ಆಗಬೇಕು. ಈ ಡೈಲಾಗನ್ನು ಪ್ರಾಕ್ಟೀಸ್ ಮಾಡಬೇಕು. ಇಂಗ್ಲಿಷ್ ಸ್ಪೀಕಿಂಗನ್ನು ರೂಢಿ ಮಾಡ್ಕೋಬೇಕು. ಅದಿತಿ: ಹಾಯ್ ವಿಶ್ವ. ಹಾಯ್ ವಿಶ್ವ, ಆರ್ ಯು ವಾಚಿಂಗ್ ಟಿವಿ? ನೀನು ಟಿವಿ ನೋಡ್ತಾ ಇದೀಯಾ? ವಿಶ್ವ: ಯಾ, ಕಮ್. ಹೌದು, ಬಾ. ಲೆಟ್ಸ್ ವಾಚ್ ಅ ಕಾರ್ಟೂನ್ ಶೋ.
ಹಂಗಂದ್ರೆ ನಾವು ಕಾರ್ಟೂನ್ ಶೋ ಅನ್ನ ನೋಡೋಣ ಬಾ. ಅದಿತಿ, ನೋ ಐ ವಾಂಟ್ ಟು ಪ್ಲೇ. ಬೇಡ, ನಾನು ಆಟ ಆಡಬೇಕು. ವಿಲ್ ಯು ಕಮ್ ಆ್ಯಂಡ್ ಪ್ಲೇ ವಿತ್ ಮೀ? ನೀನು ಬರ್ತೀಯಾ ನನ್ನ ಜೊತೆ ಆಟ ಆಡಕ್ಕೆ? ವಿಶ್ವ, ಓಕೆ ಬಟ್ ಐ ವಾಂಟ್ ಟು ಪ್ಲೇ ಅ ನ್ಯೂ ಗೇಮ್. ಬರ್ತೀನಿ, ಆದ್ರೆ ನಾನು ಒಂದು ಹೊಸ ಆಟವನ್ನ ಆಡ್ತೀನಿ. ಅದಿತಿ, ಕಮ್ ಆನ್ ಬಾ. ವಿ ವಿಲ್ ಪ್ಲೇ ಶಟಲ್ ಬ್ಯಾಡ್ಮಿಂಟನ್ ಟುಡೇ. ಹಂಗಂದ್ರೆ ನಾವಿವತ್ತ ಶಟಲ್ ಬ್ಯಾಡ್ಮಿಂಟನ್ ಆಡೋಣ. ವಿಶ್ವ, ದ್ಯಾಟ್ಸ್ ವಂಡರ್ಫುಲ್. ಅದು ಅದ್ಭುತ. ಟೀಚ್ ಮೀ ಹೌ ಟು ಪ್ಲೇ ಇಟ್. ಹಂಗಂದ್ರೆ ನನ್ಗೆ ಅದನ್ನ ಹೆಂಗ್ ಆಡ್ಬೇಕು ಅಂತ ಕಲಿಸ್ತೀಯಾ? ಅದಿತಿ, ಶ್ಯೂರ್ ಐ ವಿಲ್. ಖಂಡಿತ, ನಾನು ಕಲಿಸ್ತೀನಿ. ಸೊ ದೀಸ್ ಆರ್ ಡೈಲಾಗ್ಸ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಇನ್ ಯುವರ್ ಹೋಮ್. Sixth one, find out the games with the help of the pictures. So, these are the pictures of games, children. You have to fill in the blanks. I have filled already, children. So, cricket, then tennis, badminton, volleyball, golf, hockey, football, basketball, then cycling. Cycling is here. So you have to fill in the blanks. Then the seventh one activity is match the games with the players. So here are games and here are pictures. ಹಾಕಿ, ಇಲ್ಲಿ ಹಾಕಿಯಲ್ಲಿ ಫೇಮಸ್ ಇರುವಂಥ ಒಬ್ಬ ಆಟಗಾರನ ಕೊಟ್ಟಿದ್ದಾರೆ ಮಕ್ಕಳೇ. ಅದೇ ರೀತಿ ಕ್ರಿಕೆಟ್, ಫುಟ್ಬಾಲ್, ರನ್ನಿಂಗ್ ರೇಸ್, ಟೆನ್ನಿಸ್, ಬಾಕ್ಸಿಂಗ್ ಆ್ಯಂಡ್ ಚೆಸ್. ಸೊ ರಾಹುಲ್ ದ್ರಾವಿಡ್ ಪ್ಲೇಸ್. They give an example for you children. So cricket, Rahul Dravid is here, so you have to match the picture here. Then Maradona plays football, so football is here. Arjun Halapa plays hockey, hockey is here. Vishwanathan Anand plays chess, so Vishwanathan Anand is a famous chess player. Then P.T. Usha is a running race player. So here is P.T. Usha. Sania Mirza plays tennis. Yes, Sania Mirza is a tennis player. Mary Kom is a boxer. So Mary Kom is here, children. You have to match here. So the eighth activity, read the words given in the box. ಬಾಕ್ಸ್ನಲ್ಲಿ ವರ್ಡ್ಸ್ ಕೊಟ್ಟಿದ್ದಾರೆ ಮಕ್ಕಳೇ. ರೈಟ್ ದ ನೇಮ್ಸ್ ಆಫ್ ದ ಸ್ಪೋರ್ಟ್ ಆರ್ ಗೇಮ್ ಬಿಲೋ ಈಚ್ ಪಿಕ್ಚರ್ಸ್. ಇಲ್ಲಿ ಆಟಗಳನ್ನು ಕೊಟ್ಟಿದ್ದಾರೆ, ಆ ಆಟಗಳಿಗೆ ಈ ವರ್ಡ್ಸ್ಗಳನ್ನು ತಗೊಂಡು ಬರೆಯುವಂಥದ್ದು. ಸೊ ಐ ಹ್ಯಾವ್ ಆಲ್ರೆಡಿ ಫಿಲ್ಡ್ ಹಿಯರ್ ಚಿಲ್ಡ್ರನ್. ಸೊ ದಿಸ್ ಈಸ್ ಬ್ಯಾಡ್ಮಿಂಟನ್, ಫುಟ್ಬಾಲ್, ಚೆಸ್, ಟೆನ್ನಿಸ್, ವಾಲಿಬಾಲ್, ಬಾಸ್ಕೆಟ್ಬಾಲ್, hockey, athletics, table tennis, and then this is swimming. So the next activity is ninth activity. Move on to the ninth activity. We play many games in the ground. ನಾವು ಬಹಳಷ್ಟು ಆಟಗಳನ್ನು ಆಡ್ತೀವಿ ಗ್ರೌಂಡ್ನಲ್ಲಿ, ಮೈದಾನದಲ್ಲಿ. ಔಟ್ಡೋರ್ ಅಂದರೆ ಹೊರಗೆ ಆಟ ಆಡ್ತೀವಿ. ಸಮ್ ಆಫ್ ಅಸ್ ಪ್ಲೇ ಇನ್ಸೈಡ್ ದ ಬಿಲ್ಡಿಂಗ್, ಇಂಡೋರ್. ಕೆಲವುಗಳನ್ನು ನಾವು ಕಟ್ಟಡದ ಒಳಗೆ ಆಡ್ತೀವಿ, ಅವಕ್ಕೆ ಇಂಡೋರ್ ಅಂತ ಕರೀತಾರ. ಸೊ ಔಟ್ಡೋರ್ ಅಂದರೆ ಹೊರಾಂಗಣ, ಇಂಡೋರ್ ಅಂದರೆ ಒಳಾಂಗಣ. ಸೇ ವಿಚ್ ಗೇಮ್ಸ್ ಈಸ್ ಇಂಡೋರ್ ಆ್ಯಂಡ್ ವಿಚ್ ಒನ್ ಈಸ್ ಔಟ್ಡೋರ್. ಹಾಗಂದ್ರೆ ಆ ಆಟಗಳನ್ನು ನಾವಿಲ್ಲಿ ಇಂಡೋರ್ ಮತ್ತು ಔಟ್ಡೋರ್ ಅಂತ ಗುರುತಿಸಬೇಕು. ಟಿಕ್ ದ ಬಾಕ್ಸ್, ಒನ್ ಈಸ್ ಡನ್ ಫಾರ್ ಯು. ಸೊ ಹಿಯರ್ ಈಸ್ ಕೇರಮ್, ದೇ ಆಲ್ರೆಡಿ ಡೂ ಇಟ್ ಫಾರ್ ಯು ಚಿಲ್ಡ್ರನ್. ಐ ಆಲ್ಸೋ ಆಲ್ರೆಡಿ ಡೂ ಇಟ್ ಫಾರ್ ಯು ಚಿಲ್ಡ್ರನ್. I have done for you children. Boxing is an indoor game, badminton is outdoor, chess is indoor, cricket is outdoor, carom is indoor, football is outdoor, hockey is outdoor, tennis is outdoor. So these are the games of indoor and outdoor games. 10th activity is here children. Write the name of the game in the circle. So you have to fill the game is here children. ಯೂಸ್ ದ ಕ್ಲೂಸ್ ಗಿವನ್. ಇಲ್ಲಿ ಕ್ಲೂಸ್ ಕೊಟ್ಟಿದ್ದಾರೆ ಮಕ್ಕಳೇ. ಬಾಲ್, ಸ್ಟಂಪ್ಸ್, ಬ್ಯಾಟ್ ಇರುವಂಥ ಆಟ ಕ್ರಿಕೆಟ್. ಸೊ ಐ ಹ್ಯಾವ್ ಆಲ್ರೆಡಿ ಡನ್ ಫಾರ್ ಯು ಚಿಲ್ಡ್ರನ್. ಸ್ಟಿಕ್, ನೆಟ್, ಬಾಲ್ ಇರುವಂಥ ಆಟ ಹಾಕಿ. ಸೊ ದಿಸ್ ಈಸ್ ಹಿಯರ್. ದೆನ್ ರ್ಯಾಕೆಟ್,
net ball. This is tennis. Then board points striker. So this is carom. Then 11th activity, read the sentences and write yes or no. ಇಲ್ಲಿ ಕೆಲವು ವಾಕ್ಯಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ, ಅವು ಎಸ್ ಅಥವಾ ನೋ ಅಂತ ನೀವು ಉತ್ತರ ನೀಡಬೇಕು. ಫಸ್ಟ್ ಒನ್ ಈಸ್ ಐ ಫಾಲೋ ದ ರೂಲ್ಸ್ ಆಫ್ ದ ಗೇಮ್. ನಾನು ಆಟದ ನಿಯಮಗಳನ್ನು ಪಾಲಿಸುವೆ. ಎಸ್, ವಿ ಹ್ಯಾವ್ ಟು ವಿ ಮಸ್ಟ್ ಆ್ಯಂಡ್ ಶುಡ್ ಫಾಲೋ ದ ರೂಲ್ಸ್ ಆಫ್ ದ ಗೇಮ್. ಸೊ ದಿಸ್ ಈಸ್ ಎಸ್. ದೆನ್ ಐ ಆಲ್ವೇಸ್ ವಿನ್. ನಾನು ಯಾವಾಗಲೂ ಗೆಲ್ತೀನಿ. ನೋ, ದಿಸ್ ಈಸ್ ರಾಂಗ್. ನಾವು ಎಲ್ಲ ಟೈಮ್ನಲ್ಲೂ ಗೆಲ್ಲಕ್ಕಾಗಲ್ಲ ಮಕ್ಕಳೇ, ಏಕೆಂದರೆ ನಾವೇ ಎಲ್ಲರೂ ಗೆಲ್ತಾ ಇದ್ದರೆ ಬೇರೆಯವ್ರು ಗೆಲ್ಲೋದು ಯಾವಾಗ? ಸೊ ಕೆಲವೊಮ್ಮೆ ನಾವು ಸೋಲಬೇಕಾಗುತ್ತೆ. ಸೋತಾಗ ಎದೆಗುಂದಬಾರ್ದು. ಸೊ ಐ ಆಲ್ವೇಸ್ ವಿನ್. ನೋ. ಐ ಹೇಟ್ ಅದರ್ಸ್ ಇಫ್ ಐ ಲೂಸ್ ದ ಗೇಮ್. ನಾನೇನಾದರೂ ಸೋತೆ ಅಂದರೆ ಬೇರೆಯವ್ರಿಗೆ ನೋವನ್ನು ಕೊಡ್ತೀನಿ. ನೋ, ದಿಸ್ ಈಸ್ ರಾಂಗ್. ಯಾಕೆಂದರೆ ಬೇರೆಯವರು ಗೆಲ್ಲಬೇಕು ಮಕ್ಕಳೇ. ಬೇರೆಯವ್ರು ಗೆಲ್ಲೋದನ್ನು ನೋಡಿ ನಾವು ಖುಷಿ ಪಡಬೇಕು. ಅಂದಾಗ ಮಾತ್ರ ಆಟದಲ್ಲಿ ಉತ್ಸಾಹ ಇರುತ್ತೆ. ಐ ಎಂಜಾಯ್ ಪ್ಲೇಯಿಂಗ್ ಗೇಮ್ಸ್. ನನಗೆ ಆಟಗಳನ್ನು ಆಡೋದಂದರೆ ತುಂಬ ಸಂತೋಷ. ಎಸ್, ಆಟಗಳು ನಮಗೆ ಖುಷಿಯನ್ನು ನೀಡೋದರ ಜೊತೆಗೆ ದೈಹಿಕ ಆರೋಗ್ಯವನ್ನು ನೀಡುತ್ತವೆ ಮಕ್ಕಳೇ. ಅದಕ್ಕೆ ದಯವಿಟ್ಟು ನೀವು ಆದಷ್ಟು ಬರೀ ಟಿ ವಿ ಮೊಬೈಲ್ನಲ್ಲಿ ಮುಳುಗದೆ ಹೊರಾಂಗಣ ಆಟಗಳನ್ನು ಆಡಿ ನಿಮ್ಮ ದೈಹಿಕ ಬಲವನ್ನು ಕೂಡ ಹೆಚ್ಚಿಸ್ಕೋಬೇಕು. ಐ ರೆಸ್ಪೆಕ್ಟ್ ದ ಅಂಪೈರ್ಸ್ ಡಿಸಿಷನ್. ಸೊ ಆಟ ಆದಮೇಲೆ ಒಬ್ಬ ನಿರ್ಣಾಯಕರು ಇರ್ತಾರೆ, ಅವರ ನಿರ್ಧಾರಕ್ಕೆ ನಾವು ಒಪ್ಪಿಗೆಯನ್ನು ನೀಡಬೇಕು, ಅದಕ್ಕೆ ಗೌರವವನ್ನು ಕೊಡಬೇಕು. ಸೊ ದಿಸ್ ಈಸ್ ಎಸ್. ದೆನ್ 12th ಆ್ಯಕ್ಟಿವಿಟಿ, ವಾಟ್ ವಿಲ್ ಯು ಸೇ ವೆನ್. ಹಂಗಂದ್ರೆ ಈ ಹೇಳಿಕೆಗೆ ನೀವು ಏನು ಹೇಳ್ತೀರಾ? ಫಸ್ಟ್ ಒನ್ ಈಸ್ ಸಮ್ ಒನ್ ವಿನ್ಸ್ ಅ ಗೇಮ್. ಯಾರಾದರೂ ಆಟದಲ್ಲಿ ಗೆದ್ದಾಗ ಏನು ಹೇಳ್ತೀರಾ? ಕಂಗ್ರ್ಯಾಚುಲೇಷನ್ಸ್, ವೆಲ್ ಡನ್, ಅಭಿನಂದನೆಗಳು, ಉತ್ತಮವಾಗಿ ಆಡಿದ್ರಿ. ಯು ಟ್ರೈಡ್ ಯುವರ್ ಬೆಸ್ಟ್, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ನೀವು ಒಳ್ಳೆ ಆಟವನ್ನು ಆಡಿದ್ರಿ, ಅದು ನೆಕ್ಸ್ಟ್ ಟೈಮ್ ನಿಮ್ಗೆ ಒಳ್ಳೆಯದಾಗಲಿ. ಸೊ ದಿಸ್ ಈಸ್ ರಾಂಗ್. ಕಂಗ್ರ್ಯಾಚುಲೇಷನ್ಸ್ ಈಸ್ ಗೆದ್ದಾಗ ನಾವು ಹೇಳುವಂಥದ್ದು. ಸಮ್ ಒನ್ ಲೂಸಸ್ ಅ ಗೇಮ್. ಯಾರಾದರೂ ಸೋತಾಗ ಆಟದಲ್ಲಿ ಏನು ಹೇಳಬೇಕು? ಕಂಗ್ರ್ಯಾಚುಲೇಷನ್ಸ್. ನೋ, ದಿಸ್ ಈಸ್ ರಾಂಗ್. ಕಂಗ್ರ್ಯಾಚುಲೇಷನ್ಸ್ ಹೇಳಬಾರ್ದು. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ನೆಕ್ಸ್ಟ್ ಟೈಮ್ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಬೇಕು. ಸೊ ದೆನ್ 13th ಆ್ಯಕ್ಟಿವಿಟಿ ಈಸ್ ಹಿಯರ್ ಫಾರ್ ಯು ಚಿಲ್ಡ್ರನ್. ಕ್ಯಾನ್ ಯು ಥಿಂಕ್ ಆಫ್ ಎನಿ ಪ್ರಾವರ್ಸ್ ರಿಲೇಟೆಡ್ ಟು ಸ್ಪೋರ್ಟ್ಸ್. ನಿಮಗೆ ಆಟಕ್ಕೆ ಸಂಬಂಧಿಸಿದಂತಹ ಗಾದೆ ಮಾತುಗಳು ಗೊತ್ತಿವೆಯಾ? ಆ್ಯಂಡ್ ಗೇಮ್ಸ್ ಇನ್ ದ ಇಂಗ್ಲೀಷ್ ಆರ್ ಯುವರ್ ಮದರ್ ಟಂಗ್. ಇಂಗ್ಲೀಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು. ರೀಅರೇಂಜ್ ದ ಪ್ರಾವರ್ಬ್ಸ್ ಗಿವನ್ ಬಿಲೋ, ಆ್ಯಡ್ ಅ ಫ್ಯೂ ಮೋರ್. ಇಲ್ಲಿ ಅವರು ಇಂಗ್ಲೀಷ್ನಲ್ಲಿ ಕೆಲವುಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ, ಅವುಗಳನ್ನು ರೀಅರೇಂಜ್ ಮಾಡಬೇಕು. ದೆನ್ ನೀವಿಲ್ಲಿ ಒಂದು ಹೊಸದನ್ನು ಬರಿಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮಕ್ಕಳು. ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ಸೊ ನಿಧಾನ ಮತ್ತು ಸ್ಥಿರತೆ ನಮ್ಮನ್ನು ರೇಸ್ನಲ್ಲಿ ಗೆಲ್ಲಕ್ಕೆ ಸಹಾಯ ಮಾಡುತ್ತೆ. ಸೊ ದಿಸ್ ಈಸ್ ಯು ಹ್ಯಾವ್ ಟು ಡೂ. ದೆನ್ ಅ ಸೌಂಡ್ ಮೈಂಡ್ ಇನ್ ಅ ಸೌಂಡ್ ಬಾಡಿ. ಉತ್ತಮವಾದ ನಮ್ಮ ದೈಹಿಕ ಆರೋಗ್ಯ ಇದ್ದರೆ ಅಲ್ಲಿ ಉತ್ತಮವಾದ ಮನಸ್ಸು ಕೂಡ ಇರುತ್ತದೆ. ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇರುತ್ತದೆ. ಇಫ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. ನಿಮಗೆ ಒಳ್ಳೆಯ ಆಶಯ, ಒಳ್ಳೆಯ ಸಾಮರ್ಥ್ಯ ಅನ್ನೋದಿದ್ರೆ ನಿಮಗೆ ದಾರಿ ಸಿಕ್ಕೇ ಸಿಗುತ್ತೆ. ಯೂನಿಟಿ ಈಸ್ ಸ್ಟ್ರೆಂತ್. ಏಕತೆಯೇ ಬಲ. ದೆನ್ ಯು ಹ್ಯಾವ್ ಟು ರೈಟ್ ಹಿಯರ್, ಫೇಲ್ಯೂರ್ ಈಸ್ ದ ಸ್ಟೆಪಿಂಗ್ ಸ್ಟೋನ್ ಫಾರ್ ಸಕ್ಸಸ್. ಸೋಲೆ ನಮಗೆ ಗೆಲುವಿಗೆ ಸೋಪಾನ. ಸೊ ಐ ವಿಲ್ ರೈಟ್ ಹಿಯರ್ ಚಿಲ್ಡ್ರನ್. ಯು ಆಲ್ಸೋ ರೈಟ್ ಇನ್ ಯುವರ್ ಟೆಕ್ಸ್ಟ್ ಬುಕ್. So this is the 14th activity. Fill in the blanks and complete the sentences. One is done for you. So here are some examples children, some sentences children. There is an example is here. Then these are some pictures and here are some words. Fly, fly a kite, fly a kite. So pictures, paint, paint the pictures, watch the TV, make a sand castle. So here is Maralina Kote ide makle. Then listen to music. Here is a music. Then ride a horses. So kudre savari. Read a book. ಪುಸ್ತಕವನ್ನು ಓದಬೇಕು. Play the guitar. ಗಿಟಾರನ್ನು ನುಡಿಸುವಂಥದ್ದು. So I will write here children. Then 15th activity,
ರೈಟ್ 5 ಸೆಂಟೆನ್ಸಸ್ ವಿತ್ ದ ವರ್ಡ್ಸ್ ಗಿವನ್ ಬಿಲೋ. ಇಲ್ಲಿ ಕೆಲವು ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ, ಅವುಗಳನ್ನು ನೋಡಿ ಇಲ್ಲಿ ಬರಿಬೇಕು. ಡಿಫಿಕಲ್ಟ್ ಕಠಿಣ, ಈಸಿ, ಸುಲಭ ಗ್ರೇಟ್, ಶ್ರೇಷ್ಠ ಫನ್, ಇಟ್ಸ್ ವೆರಿ ಫನ್, ಸೊ ದಿಸ್ ಈಸ್ ವೆರಿ ಎಂಜಾಯ್ಮೆಂಟ್, ಬೋರಿಂಗ್ ಬೇಸರ, ಫ್ಲೈಯಿಂಗ್ ಅ ಕೈಟ್ ಈಸ್ ಫನ್, ಪಟ ಹರಿಸೋದು ಎಲ್ಲರಿಗೂ ಸಂತೋಷಕರ, ಪ್ಲೇಯಿಂಗ್ ದ ಗಿಟಾರ್ ಈಸ್ ಡಿಫಿಕಲ್ಟ್, ಯು ಹ್ಯಾವ್ ಟು ಲರ್ನ್ ದ ಗಿಟಾರ್ ಪ್ಲೇಯಿಂಗ್. ದೆನ್ ಸ್ಪೀಕಿಂಗ್ ಇಂಗ್ಲೀಷ್ ಈಸ್ ಈಸಿ, ಇಂಗ್ಲೀಷನ್ನು ಸ್ಪೀಕ್ ಮಾಡೋದು ವೆರಿ ಈಸಿ ಮಕ್ಕಳೇ, ಯು ಹ್ಯಾವ್ ಟು ಪ್ರಾಕ್ಟೀಸ್. ಪಾರ್ಟಿಸಿಪೇಟಿಂಗ್ ಇನ್ ದ ಗೇಮ್ಸ್ ಈಸ್ ಗ್ರೇಟ್, ಗೆಲ್ಲೋದು ಸೋಲೋದು ಮುಂದಿನ ಮಾತು, ಪಾರ್ಟಿಸಿಪೇಟ್ ಮಾಡೋದು ಭಾಗವಹಿಸೋದು ಮುಖ್ಯ ಮಕ್ಕಳೇ, ಅದಕ್ಕೆ ನೀವು ಆಟದಲ್ಲಿ ಭಾಗವಹಿಸೋದೇ ಹೆಚ್ಚಿಂದು. ಸಿಟಿಂಗ್ ಕ್ವೈಟ್ಲಿ ಈಸ್ ಬೋರಿಂಗ್, ಸುಮ್ಮನೆ ಕೂತ್ಕೊಳ್ಳೋದು ಬೇಸರದ ಕೆಲಸ, ಸೊ ಯು ಹ್ಯಾವ್ ಟು ರೈಟ್ ಆಲ್ ದೀಸ್. ಸೊ ದಿಸ್ ಈಸ್ ದ 16th ಆ್ಯಕ್ಟಿವಿಟಿ, ಗೇಮ್ ಟೈಮ್. ಸೊ ಇದು ಆಟದ ಸಮಯ. ಮೇಕ್ ಅ ಬಾಲ್ ಇನ್ ದ ಕಪ್, ಬಾಲ್ನಲ್ಲಿ ಕಪ್ ಹಾಕುವಂಥ ಆಟ ಮಕ್ಕಳೇ. ಒಂದು ಪೆನ್ಸಿಲನ್ನು ತೊಗೊಂಡು, ಪೇಪರ್ ಕಪ್ ತೊಗೊಂಡು ಅದರಲ್ಲಿ ಹೋಲ್ ಮಾಡಿ, ಒಂದು ಸ್ಟ್ರಿಂಗ್ ದಾರವನ್ನು ತೊಗೊಂಡು ಅದಕ್ಕೆ ಜಾಯಿಂಟ್ ಮಾಡಿ ಈ ರೀತಿ ಮಾಡಿ ಬಾಲವನ್ನು ಇದರಲ್ಲಿ ಹುಗ್ಸುವಂಥ ಆಟ ಇದು. ಬಹಳಷ್ಟು ಈಸಿ ಇದೆ ಮಕ್ಕಳೇ ಇದು. ಇದನ್ನು ನೀವು ಮಾಡಿ ಆಟ ಆಡಿ. ಸೊ ಯು ಮೇ ಕಮೆಂಟ್. ದೆನ್ ಮೈ ಪ್ರೋಗ್ರೆಸ್, ನನ್ನ ಪ್ರಗತಿ. ಸೊ ಈ ಪಾಠವನ್ನು ತುಂಬ ಚೆನ್ನಾಗಿ ಕೇಳಿದಿರಿ ಅಂದ್ಕೊಂಡಿದ್ದೀನಿ ಮಕ್ಕಳೇ. ಇದನ್ನು ಕೇಳಿದರೆ ನೀವು ಆಲ್ ಆರ್ ಸ್ಮೈಲಿಂಗ್ ಫೇಸ್ ಹಿಯರ್. ಸೊ ನೀವು ರೈಮನ್ನು ಚೆನ್ನಾಗಿ ರಿಸೈಟ್ ಮಾಡ್ತಾಯಿದ್ರೆ ಇಲ್ಲಿ ಹಾಕಬೇಕು. ದೆನ್ ರೋಲ್ಸನ್ನು ತೊಗೊಂಡು ಡೈಲಾಗನ್ನು ಹೇಳ್ತಾ ಇದ್ದರೆ ಇಲ್ಲಿ ಹಾಕಬೇಕು. ದೆನ್ ನಿಮ್ಮ ಫ್ರೆಂಡ್ ಕ್ವೆಶ್ಚನ್ ಹೇಳಿದ್ದಕ್ಕೆ ನೀವು ಸರಿಯಾಗಿ ಆನ್ಸರ್ ಮಾಡುವಂಥದ್ದು ಬರ್ತಾಯಿದ್ರೆ ಇಲ್ಲಿ ಹಾಕಬೇಕು. ದೆನ್ ಸ್ಪೋರ್ಟ್ಸ್ ರಿಲೇಟೆಡ್ ವರ್ಡ್ಸನ್ನು ಹೇಳೋದಕ್ಕೆ ಬಂದರೆ ಇಲ್ಲಿ ಹಾಕಬೇಕು. ದೆನ್ ಪ್ರಾವರ್ಬ್ಸ್ ಬರೆಯೋಕ್ಕೆ ಬಂದರೆ ಇಲ್ಲಿ ಹಾಕಬೇಕು. ಸೊ ದೀಸ್ ಆರ್ ಆಲ್ ಡನ್ ಫಾರ್ ಯು ಚಿಲ್ಡ್ರನ್. ಸೊ ಯು ಪ್ರಾಕ್ಟೀಸ್ ಇನ್ ಯುವರ್ ಹೋಮ್. Stay safe, be safe children. Thank you. Bye.